ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬದ ವಿಶೇಷ. ಈ ಎಳ್ಳು ಬೆಲ್ಲವನ್ನು ಎಳ್ಳು ಬೆಲ್ಲ ಕಬ್ಬು ಹೀಗೆ ಸಕ್ಕರೆ ಹಚ್ಚು ಎಲ್ಲವನ್ನು ಬೇರೆಯವರಿಗೆ ಅಂದರೆ ನೆರೆಹೊರೆಯವರಿಗೆ ಅದನ್ನು ಹಂಚಿ ಬಾಗಿನದ ರೂಪದಲ್ಲಿ ಹಂಚಿ ನಾವೆಲ್ಲರೂ ಸಂಭ್ರಮಿಸ್ತೀವಿ. ಇದೊಂದು ವಿಶಿಷ್ಟವಾದ ಆಚರಣೆ. ಬಾಂಧವ್ಯಗಳನ್ನು ಬೆಸೆಯುವಂತಹ, ಸಂಬಂಧಗಳನ್ನು ಚಿಗುರಿಸುವಂತಹ ಒಂದು ವಿಶಿಷ್ಟವಾದ ಆಚರಣೆಯ ಹಬ್ಬ ಈ ಸಂಕ್ರಾಂತಿ. ಮಂಡ್ಯ ತಾಲೂಕಿನ ಕೆ ಗೌಡಗೆರೆ ಹಳ್ಳಿಯ ಗ್ರಾಮಸ್ಥರು, ಅದರಲ್ಲೂ ಶಾಲಾ ಮಕ್ಕಳು, ವಿವೇಕಾನಂದ ಶಾಲಾ ಮಕ್ಕಳು ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸ್ತಾ ಇದ್ದಾರೆ. ಅವರಿಗೆ ಒಂದು ರೀತಿಯ ಸಂತೋಷದ ವಾತಾವರಣ, ತಾವು ಕಲಿತುಕೊಂಡಂಥ ಕಲೆಗಳನ್ನು ಜನರಿಗೆ ತೋರಿಸುವಂಥ ಒಂದು ವಿಶಿಷ್ಟವಾದ ಸಂಭ್ರಮವನ್ನು ನಮ್ಮ ಮುಂದೆ ತೋರಿಸ್ತಾ ಇದ್ದಾರೆ. ನಾವು ನೋಡೋಣವಾ? ಎಂಟನೆಯ ತರಗತಿಯ ವಿದ್ಯಾರ್ಥಿನಿಯರಿಂದ ಸುಗ್ಗಿಯ ಹಾಡು ಹಿಗ್ಗು ಬರ್ತಾ ಇದೆ. ಈ ಹಾಡಿಗೆ ಜಾನಪದ ನೃತ್ಯವನ್ನ ಮಾಡ್ತಾ ಇದ್ದಾರೆ 8ನೇ ತರಗತಿಯ ವಿದ್ಯಾರ್ಥಿನಿಯರು. ಜೋರಾದ ಚಪ್ಪಾಳೆ ಮೂಲಕ ಈ ಮಕ್ಕಳನ್ನ ವೆಲ್ಕಮ್ ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ.
ನನ್ನದು ದುರಗ್ರಹದ ದುರಂಕಾರದ ದುಸ್ಸಹವಾಸದ ದುರಾಸೆಯ ಧ್ವನಿಗಳೇ ಕೆಚ್ಚನೆ ಕೌರವರನ್ನು ಕೊಚ್ಚಬೇಕೆಂದರಲ್ಲವೇ ಆಳಿನ ತುಚ್ಚ ಪಾಂಡವರು ಅದು ದುರಗ್ರಹ ಲೋಕೈಕ ವೀರನಾದ ನನ್ನ ಪ್ರಾಣ ಬಿಟ್ಟ ಕಾರಣವನ್ನು ಓಡಿಸಬೇಕೆಂದರಲ್ಲವೇ ಆಳಿನ ಹೇಳಿ ಪಾರ್ಥ ಅದು ದುರಂಕಾರ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿರಂತರವ ನಿನ್ನಂತ ಕಪಟಿಯ ದೇಹ ಬೆಳೆಸಿರಲ್ಲವೇ ಆದುರ ಪಾಂಡವರು ಅದು ದುಸ್ಸಹವಾಸ. ಹೇ ದುರ್ಯೋಧನ, ಹೇ ದುಶ್ಯಾಸನನ್ನು ಮಾರ್ಗದಂಡದಲ್ಲಿ ಪುಡಿಗೈದು ತಮ್ಮದ ಜಪದಾಕ್ಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲವೇ ಆದುರ ಪಾಂಡವರು ಅದು ದುರಾಸೆಯ. ನಾವೇ ಸಮರ್ಥರು, ನಾವೇ ಜಯಶೀಲರು, ನಾವೇ ಪ್ರತಾಪಶಾಲಿಗಳನ್ನು ಜನ್ಮ ಕೊಚ್ಚಿಕೊಳ್ಳುತ್ತಿರುವರಲ್ಲವೇ ಆದಿನ ದುರ ಪಾಂಡವರು ಅದು ದುರಾಸದ ದೊರಕಿನ ಕೃಷ್ಣ. ಕೌರವೇಶ್ವರ 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 ಎಂಬ ಪಂಚಶಬ್ದಗಳ ಪರಮಾರ್ಥವನ್ನರಿಯದೆ ಪರಿತಪಿಸುತ್ತಿದೆ ಪಾಂಡವರ ಜಗತ ಸೃಷ್ಟಿ. ಪಾಂಡವರ ಪ್ರತಿಷ್ಠೆಯೇ ಧರ್ಮವೆಂದು ನ್ಯಾಯವೆಂದು ಸಿದ್ಧಾಂತ ಮಾಡಿಬಿಟ್ಟಿದೆ ಈ ವಿಚಿತ್ರ ಸೃಷ್ಟಿ. ಆದರೆ ಅವರೇನು ಬಲ್ಲರು ಕೃಷ್ಣ? ಈ ಕೆಚ್ಚದೆ ಕೌರವೇಶ್ವರನ ಕೊಂಡಿಗೆಯಲ್ಲಿ ಪ್ರಜ್ವಲಿಸುತ್ತಿರುವ ಕ್ಷಾತ್ರತೆಯ ಪರಮಾರ್ಥವನ್ನು ಅನುವರ್ತವಾಗಬೇಕಾದರೆ ನೀವೆಲ್ಲರೂ ಕಾದು ನೋಡಬೇಕು ಕುರು ಪಾಂಡವರ ಬೇಕರ ಸಂಗ್ರಾಮದಲ್ಲಿ. ಮಾಡುವ ಈ ಚಲರಂಕಮಲ್ಲನ್ನು ದರ್ಶಿಸುತ್ತಿರುವವರನ್ನು ಸರಸವಾಡಬಲ್ಲೆಯ ಅಂದಮಯ ಸಭೆಯಲ್ಲಿ ಕೈ ತಪ್ಪಾಳೆ ತಟ್ಟಿ ನನ್ನನ್ನು ಕೆಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರಿಗೆ ಪಾಂಚಾಲಿ ಅಂದೇ ಕೊಟ್ಟೆನ ಕೃಷ್ಣ ಛಲವನ್ನು ಭೂತ ಭೇದ ಪಿಸಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ಕೆಳಲು ಹೊರಕ್ಕೆ ನಿಂತರು ಸರಿ ಕಲೆ ಹಂಸನ್ನು ಉದ್ಭವಿಸಿದ ಈ ಕುರು ಸಾಮ್ರಾಜ್ಯವೆಲ್ಲವೂ ರಕ್ತದ ಒಲೆಯಲ್ಲಿ ಕೊಚ್ಚಿಕೊಂಡು ಹೋದರೂ ಸರಿ ಕೊಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಈ ಕೆಚ್ಚಡೆ ಕಟ್ಟಗಳು ಮಸಣ ಮಣ್ಣಾಗಿ ಮಣ್ಣಿಗೆ ಹೋದರೂ ಸರಿ ಛಲವನ್ನು ಬಿಡೆ ನೆಲವನ್ನು ಬಿಡೆ ಇರೋ ನನ್ನ ಕಡೆ ನಿರ್ಧಾರ. ಥ್ಯಾಂಕ್ ಯು.
ಬೆಳಗ್ಗೆ ನಾನೆದ್ದು ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯುವ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದಾನೋ. ಎಳ್ಳು ಜೀರಿಗೆ ಬೆಳೆಯುವ ಭೂಮ್ತಾಯ ಎದ್ದೊಂದು ಗಳಿಗೆ ನೆನೆದಾನೋ. ಮೆಲ್ಲನೆ ಉದುರವ್ವ ಜಲ್ಲನೆ ರಾಗಿಯ, ಮೆಲ್ಲ ಮೆಲ್ಲನೆ ಉದುರವ್ವ, ಮೆಲ್ಲ ಮೆಲ್ಲನೆ ಉದುರವ್ವ ರಾಗಿಯ ಎದ್ದೊಂದು ಗಳಿಗೆ ನೆನೆದೇನೋ. ಒಕ್ಕಲತನ ಮಾಡಿ ಒಳ್ಳೆ ಬೆಳೆಯ ಬೆಳೆದು, ಒಕ್ಕಲತನ ಮಾಡಿ ಒಳ್ಳೆ ಬೆಳೆಯ ಬೆಳೆದು ಕಣದಲ್ಲಿ ರಾಶಿ ಹಾಕೇನೋ. ಕಣದಲ್ಲಿ ರಾಶಿ ಹಾಕುತ್ತ ನಾವೆಲ್ಲ ಒಂದಾಗಿ ಬಾಳ ಬಾಳೆವೋ. ಒಕ್ಕಲುತನ ಚಂದ ಮತ್ತೆ ಬೆಳೆಯುವುದು ಚೆನ್ನ, ಎತ್ತ ನೋಡಿದರೂ ನಗು ಚೆನ್ನ, ಎತ್ತ ನೋಡಿದರೂ ನಗು ಚೆಂದ. ರೈತರ ಬಾಳಲ್ಲಿ ಬೆಳೆಯೇ ಬಲು ಚೆಂದ, ಬಾಳಲ್ಲಿ ಬೆಳೆಯೇ ಬಲು ಚೆಂದ. ಭೂಮ್ತಾಯಿ ನೀ ಕೊಟ್ಟ ಬೆಳೆಯ ಉಂಡೆವೋ, ನೀ ಕೊಟ್ಟ ಬೆಳೆಯ ಉಣ್ಣುತ್ತ ನಾವೆಲ್ಲ ತೈ ತಕ್ಕ ದಮಕ್ಕೆಂದು ಕುಣಿದೇವೋ, ತೈ ತಕ್ಕ ದಮ್ಮೆಂದು ಕುಣಿದೇವೋ, ತೈ ತಕ್ಕ ದಮ್ಮೆಂದು ಕುಣಿದೇವೋ. ಜೈ ಭೂಮ್ತಾಯಿ ಕಿ ಜೈ.
ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಆಚಾರ ವಿಚಾರಗಳಲ್ಲಿ, ಸಂಪ್ರದಾಯಗಳಲ್ಲಿ ಮುಖ್ಯವಾಗಿ ಇರತಕ್ಕಂಥದ್ದು ಐಕ್ಯತೆ, ಭಾವೈಕ್ಯತೆ. ಎಲ್ಲರೂ ಬರಬೇಕು, ಸಂಭ್ರಮ ಪಡಬೇಕು, ಸಡಗರ ಪಡಬೇಕು, ಆನಂದ ಪಡಬೇಕು ಅಂತ. ಈ ಹಳ್ಳಿಯಲ್ಲಿ ಅಂತಹ ವಾತಾವರಣವನ್ನು ನೋಡಿ ನಮಗೆ ತುಂಬಾ ಸಂತೋಷ ಆಯಿತು. ಸುಗ್ಗಿ ಅಂತಂದ್ರೆ ಸಂಕ್ರಮಣ ಅಂತಂದ್ರೆ ಮಕರ ಸಂಕ್ರಮಣದಲ್ಲಿ ಸೂರ್ಯಾರಾಧನೆ, ಭೂತಾಯಿಯ ಪೂಜೆ ಮಾಡತಕ್ಕಂಥದ್ದು. ನಾವು ಬೆಳೆದಿರ್ತಕ್ಕಂಥ ಬೆಳೆಯನ್ನ ರಾಶಿ ಹಾಕಿ ಸಂಭ್ರಮ ಪಡುವಂಥದ್ದು. ಬೆಳೆದಿರುವ ಬೆಳೆಗಳನ್ನೆಲ್ಲವನ್ನು ಕೂಡ ದಾನದ ರೂಪದಲ್ಲಿ ಸ್ನೇಹಿತರಿಗೆ ಹಂಚಿ ಸಂಬಂಧವನ್ನ ಬೆಳೆಸುವಂಥದ್ದು. ಈ ಎಲ್ಲವೂ ಕೂಡ ಈ ಹಬ್ಬದ ಒಂದು ಆಚರಣೆ ವಿಚಾರ. ಜೊತೆಗೆ ನಮಗೆ ಸಾರಥಿಯಾಗಿರುವಂತಹ, ನಮ್ಮ ಬದುಕಿಗೆ ಸಾರಥಿಯಾಗಿರುವಂತಹ ರಾಸುಗಳಿಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಭೂತ ಪ್ರೇತಗಳ ಚೇಷ್ಟೆ ಇಲ್ಲದೆ ಇರಲಿ ಅಂತೇಳಿ ಅವುಗಳಿಗೂ ಕೂಡ ನಾವು ಕಿಚ್ಚಾಯಿಸ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ಚಟುವಟಿಕೆಗಳೆಲ್ಲವೂ ಕೂಡ ಇದಿದೆ. ಅವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ನೀವು ಮಾಡಿ ತೋರಿಸಿ, ಹಬ್ಬ ಅಂದ್ರೆ ಈಗಿರ್ಬೇಕು ಅನ್ನೋದನ್ನ ಜಗತ್ತಿಗೆ ತೋರಿಸೋ ಕೆಲಸವನ್ನು ಮಾಡಿದ್ದೀವಿ. ಅದನ್ನು ನಾವೆಲ್ಲೂ ಚಿತ್ರೀಕರಣ ಮಾಡಿದ್ದೀವಿ. ಇದಕ್ಕೋಸ್ಕರವಾಗಿ ನಾವು ಗೌಡನಗೆರೆ ಗ್ರಾಮಸ್ಥರಿಗೆ ಸಾವಯವ ಕೃಷಿ ರೈತ ಕೂಟಕ್ಕೆ ನೋಡಿ, ಅದು ಎಷ್ಟು ಚೆನ್ನಾಗಿದೆ, ಸಾವಯವ ರೈತ ಕೃಷಿ ಕೂಟ, ಅವರಿಗೆ ನಾವು ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ. ಒಂದು ಬಹಳ ಮುಖ್ಯವಾದ ವಿಚಾರ ನಿಮ್ಮೆಲ್ಲರ ಗಮನಕ್ಕೆ ನಾವು ತಿಳಿಸಬೇಕು. ಈ ಇಡೀ ಕಾರ್ಯಕ್ರಮವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಸಾವಯವ ಕೃಷಿ ಕೂಟ ಹೊರತು ಈ ಆಚರಣೆ ಮಾಡೋದಕ್ಕೆ, ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಟಿವಿ ಕಡೆಯಿಂದ ನಾವು ಇವರಿಗೆ ಯಾವುದೇ ರೀತಿಯ ಹಣವನ್ನ ಕೊಟ್ಟಿಲ್ಲ. ನೀವು ಮಾಡಿದ್ದನ್ನು ಚಿತ್ರೀಕರಣ ಮಾಡಿ ನಾವು ಪ್ರಸಾರ ಮಾಡುತ್ತೇವೆ ಅಂತ ಹೇಳಿ ಮಾತ್ರ ಬಂದಿದ್ದೀವಿ. ಎಲ್ಲವನ್ನೂ ಕೂಡ ಅವರೇ ತಮ್ಮ ಖರ್ಚನ್ನ ಹಾಕಿ ವ್ಯವಸ್ಥೆ ಮಾಡಿ ನಮ್ಗೆ ಊಟವನ್ನು ಕೊಟ್ಟು, ಆಟವನ್ನು ಮಾಡಿಸಿ, ಚಿತ್ರೀಕರಣವನ್ನು ಮಾಡಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಪ್ರಸಾರ ಮಾಡೋದಷ್ಟೇ ನಮ್ಮ ಕೆಲಸ. ಹಾಗಾಗಿ ಗೌಡ್ರೆ, ತಮಗೆ ಮತ್ತು ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೇವೆ. ಮತ್ತು ನೀವು ಮಾಡುವಂತ ಚಟುವಟಿಕೆಗಳಿಗೆ, ಆಟಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಒಂದಷ್ಟು ಬಹುಮಾನಗಳನ್ನು ಕೂಡ ತಂದಿದ್ದೇವೆ. ಅವುಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದು ನಮ್ಮ ವಾಹಿನಿಯ ಮೂಲಕವಾಗಿ ನಾವು ನಿಮಗೆ ಕೊಡ್ತಿರ್ತಕ್ಕಂಥದ್ದು. ರಂಗೋಲಿ ಸ್ಪರ್ಧೆಯಲ್ಲಿ ನಮಗೆ ಅನಿಸಿದ ಪ್ರಕಾರವಾಗಿ ನೇತ್ರಾವತಿ ಸಿಕೆ ಅವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ, ಆದ್ರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ನೇತ್ರಾವತಿ ಅವರು. ದಯವಿಟ್ಟು ಬಂದು ನಿಮ್ಮ ಬಹುಮಾನ, ಈ ಪ್ರಶಸ್ತಿ ಪತ್ರವನ್ನ ಸ್ವೀಕಾರ ಮಾಡಬೇಕು. ಶ್ರೀಮತಿ ಅನಿತಾ ಅವರು ಪಡ್ಕೊಂಡಿದ್ದಾರೆ. ಅನಿತಾ ಎರಡನೇ ಬಹುಮಾನ. ಮೂರನೆಯ ಬಹುಮಾನವನ್ನ ನಾಗರತ್ನ ಅವರು ಬಿಡಿಸಿದ ರಂಗೋಲಿಗೆ ಕೊಡ್ತಿದ್ದೇವೆ.
ಒಂದು ಹಬ್ಬ ಆಚರಣೆ ಅಂತಂದರೆ ಕೇವಲ ಉಂಡು ಮಲಗುವುದು, ಅದನ್ನು ರಜಾ ದಿನವನ್ನಾಗಿ ಆಚರಿಸೋದು ಅಷ್ಟೇ ಅಲ್ಲ. ಅದಕ್ಕೆ ಅನೇಕ ಮಹತ್ವವಿರುತ್ತೆ, ಅನೇಕ ಹಿನ್ನೆಲೆ ಇರುತ್ತೆ. ಅದರಲ್ಲೂ ಭಾರತೀಯ ಪರಂಪರೆಯಲ್ಲಿ ಪ್ರತಿ ಹಬ್ಬಕ್ಕೂ ತನ್ನದೇ ಆಗಿರತಕ್ಕಂಥ ಮಹತ್ವ ಇದೆ. ಮೊದಲು ಹಿರಿಯರಾದ ನಾವು ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡದಿದ್ದರೆ ಸನಾತನ ಧರ್ಮ ಪರಂಪರೆಯಲ್ಲಿ ಮಕ್ಕಳಿಗೆ ನಂಬಿಕೆ ಇಲ್ಲದಂಗಾಗತ್ತೆ. ಹಾಗಾಗಿ ನಾವೆಲ್ಲ ಭಾರತೀಯ ಹಬ್ಬಗಳನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು, ಮನನ ಮಾಡಿಕೊಳ್ಳಬೇಕು. ಇದರ ಆಚರಣೆ ಏನು, ಹೇಗೆ ಮಾಡಬೇಕು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ತಿಳಿ ಹೇಳುವುದರ ಮೂಲಕವಾಗಿ ನೀವೆಲ್ಲರೂ ಕೂಡ ಭಾರತೀಯ ಪರಂಪರೆಯ ಹಬ್ಬ ಹರಿದಿನಗಳು, ಸತ್ಸಂಪ್ರದಾಯ, ಸದಭಿರುಚಿ ಎಲ್ಲವನ್ನೂ ಕೂಡ ಉಳಿಸುವ, ಬೆಳೆಸುವ ಸತ್ಸಂಪ್ರದಾಯವನ್ನು, ಸಂಕಲ್ಪವನ್ನು ಮಾಡಬೇಕು. ಅಂತಹ ಪ್ರಯತ್ನಕ್ಕೋಸ್ಕರವಾಗಿಯೇ ಇವತ್ತು ನಾವು ಕೆ ಗೌಡನಗೆರೆಯಲ್ಲಿ ನಡೆದಂತಹ ಆ ಒಂದು ವಿಶೇಷವಾದ ಎಲ್ಲ ಚಟುವಟಿಕೆಗಳನ್ನು ಸಮೀಪ ದರ್ಶನವನ್ನು ನಿಮಗೆ ಮಾಡಿಸಿದ್ದೇವೆ. ಇಂತಹ ಮತ್ತಷ್ಟು ಹಬ್ಬಗಳ ಆಚರಣೆ, ವಿಶೇಷಗಳು ಎಲ್ಲವನ್ನೂ ಕೂಡ ನೀವು ಕಾಲಕ್ಕೆ ನಮ್ಮ ವಾಹಿನಿಯಲ್ಲಿ ನೋಡಬಹುದು. ನೀವು ನಮ್ಮೊಟ್ಟಿಗಿರಿ, ನಾವು ನಿಮ್ಮೊಟ್ಟಿಗಿರ್ತೇವೆ. ಇದುವೇ ಸನಾತನ ಧರ್ಮ ಪರಂಪರೆಯ ವೈಚಾರಿಕ ವಾಹಿನಿ ವಿಶ್ವಂ ವಾಹಿನಿಯ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಮಣದ ಶುಭಾಶಯಗಳು. ನಮಸ್ಕಾರ.